ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಂ. ರಾಜರ ಬಗ್ಗೆ ಶ್ರೀಪಾದಂಗಳವರು ಮತ್ತು ನಮ್ಮ ವಿಜಯೇಂದ್ರಾಚಾರ್ಯರು ಎಲ್ಲ ಅವರ ಮಹಿಮೆ, ಅವರ ಲೋಕಾನುಗ್ರಹ ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ವಾದಿರಾಜರು ಅಂದರೆ ಕಾರುಣ್ಯ ಮೂರ್ತಿಗಳು, ಎಲ್ಲ ವರ್ಗದವರು. ಪಂಡಿತರಿರಬಹುದು, ಸಂಸ್ಕೃತ ಗೊತ್ತಿದ್ದ ಶಾಸ್ತ್ರಜ್ಞಾನಿ ಇಲ್ಲ, ಸಂಸ್ಕೃತ ಜ್ಞಾನಿ ಇದೆ, ಅಂಥವರಿಗೂ ಸಂಸ್ಕೃತ ಜ್ಞಾನವೂ ಇಲ್ಲ, ಅಂತಹ ಸಾಮಾನ್ಯ ಜನರಿಗೂ ಎಲ್ಲರಿಗೂ ಕೂಡ ಭಗವಂತನ ಭಕ್ತಿ ಬೆಳೆಯುವ ರೀತಿಯ ಅತ್ಯಂತ ಸುಂದರ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಶಾಸ್ತ್ರಗ್ರಂಥ ಯುಕ್ತಿಕ ಮುಂತಾದ ಯುಕ್ತಿಮಲಿಕ ಮುಂತಾದ ಶಾಸ್ತ್ರಗ್ರಂಥ, ಅದು ಶಾಸ್ತ್ರಗ್ರಂಥ, ಅದು ಕಾವ್ಯ. ಅವರು ಬರೆದ ಕಾವ್ಯ ಅದು ಶಾಸ್ತ್ರ. ರುಕ್ಮಿಣಿ ವಿಷಯ ಅದು ಬರೀ ಕಾವ್ಯ, ಆದರೂ ಅದು ಶಾಸ್ತ್ರ. ಅಷ್ಟು ತಾತ್ವಿಕ ವಿಚಾರ, ನಮ್ಮ ಸಿದ್ಧಾಂತದ ವಿಚಾರ, ಪ್ರಮೇಯಗಳು ತುಂಬಿದೆ. ಯುಕ್ತಿಮಲಿಕ ಉತ್ತಮ ದೊಡ್ಡ ಅತ್ಯಂತ ಗಂಭೀರವಾದ ಶಾಸ್ತ್ರಗ್ರಂಥ. ಅದನ್ನು ಓದಿದರೆ ಕಾವ್ಯದ ಸೌಂದರ್ಯ. ಅವರ ಶಾಸ್ತ್ರ ಅದು ಕಾವ್ಯವಾಗಿದೆ, ಅವರು ಬರೆದ ಕಾವ್ಯ ಅದು ಶಾಸ್ತ್ರವಾಗಿದೆ. ಇಂಥ ಅವರ ಸಂಸ್ಕೃತ ಸ್ತೋತ್ರ ಸಾಹಿತ್ಯದ ಬಗ್ಗೆ ಈಗಾಗಲೇ ಶ್ರೀಪಾದಂಗಳು ವಿವರಿಸಿದ್ದಾರೆ. ಎಷ್ಟು ಸುಂದರವಾದ ಭಗವಂತನ ವರ್ಣನೆ, ಎಂಥ ತಾತ್ವಿಕ ಉಪದೇಶಗಳು. ಅವರ ಒಂದೊಂದು ಸಂಸ್ಕೃತದ ಸ್ತೋತ್ರಗಳು ನಮಗೆ ಕರ್ತವ್ಯದ ಮಾರ್ಗದರ್ಶನ ಮಾಡ್ತದೆ. ಭಗವಂತನು ಅಷ್ಟು ಭಕ್ತಿಯಿಂದ ಆ ಹಾಡುಗಳಲ್ಲಿ, ಆ ಸಂಸ್ಕೃತ ಪದ್ಯಗಳಲ್ಲಿ, ಹಾಡಿನಲ್ಲಿ ಇರತಕ್ಕಂಥ ಮಾಧುರ್ಯ ಮತ್ತೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಅತ್ಯಂತ ಮಧುರ ಸಂಸ್ಕೃತ ಮತ್ತು ಕನ್ನಡ ಪದ್ಯಗಳಿಂದ ನಮ್ಮ ಭಗವಂತನನ್ನು ಸ್ತೋತ್ರ ಮಾಡಿ ವಿಶೇಷವಾದ ಒಂದು ಅನುಗ್ರಹವನ್ನು ಭಕ್ತ ಜನರಿಗೆ ಶ್ರೀ ವಾದಿರಾಜರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಅವತಾರ ಕಾಲದಲ್ಲಿಯೂ ಈಗಲೂ ಸಾಮಾನ್ಯ ಜನರಿಗೆ ಅವರ ಕಷ್ಟ ಕಾರ್ಪಣ್ಯ ನೋಡಿ ಅದನ್ನು ಪರಿಹಾರ ಮಾಡುವ ಕಾರುಣ್ಯ ಅದನ್ನು ತೋರಿಸಿದ್ದಾರೆ. ತಮ್ಮ ಕೃತಿಗಳ ಮುಖಾಂತರ ಮತ್ತು ತಾವು ಮಾಡುವ ಅನೇಕ ಅನುಗ್ರಹದಿಂದ ಸಾಮಾನ್ಯ ಜನರ ಕಷ್ಟವನ್ನು ಅವರ ಅವತಾರ ಕಾಲದಲ್ಲಿಯೂ ಪರಿಹಾರ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ರೀತಿಯಿಂದ ಎಲ್ಲ ಥರದ ಎಲ್ಲ ವರ್ಗದ ಜನರಲ್ಲಿ ಕಾರುಣ್ಯವನ್ನು ವಾದಿರಾಜ ಗುರುಗಳು ತೋರಿಸಿದ್ದಾರೆ. ಅವರ ಮಹಿಮೆ ಅದು ಅಷ್ಟು ಅದ್ಭುತವಾಗಿದೆ. ಅವರು ತಮ್ಮ ಹಿಂದಿನ ಅವತಾರದಲ್ಲಿ ರುಕ್ಮಿಣಿ ಕಲ್ಯಾಣವನ್ನು ಮಾಡಿಸಿದ್ದಾರೆ ಅಂತ ನಮ್ಮ ವಿಜೇಂದ್ರಾಚಾರ್ಯ ಹೇಳಿದ್ದಾರೆ. ರುಕ್ಮಿಣಿಯ ಕಲ್ಯಾಣ ತಮ್ಮ ಹಿಂದಿನ ಅವತಾರದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ರುಕ್ಮಿಣಿಯ ಪತ್ರವನ್ನು ಕೃಷ್ಣನಿಗೆ ತಲುಪಿಸಿ ಆ ವಿವಾಹದ ಒಂದು ಏರ್ಪಾಡನ್ನು ಮಾಡಿದ್ದಾರೆ. ಮುಂದಿನ ವಾದಿರಾಜರಾಗಿ ಅದೇ ಕಾರ್ಯ ಮಾಡಿದ್ದಾರೆ. ರುಕ್ಮಿಣೀಶ್ ವಿಜಯ ಕೃತಿ, ಲಕ್ಷ್ಮೀ ಶೋಭಾನೆ ಎಲ್ಲ ಭಗವಂತನ ವಿವಾಹದ ವರ್ಣನೆ, ಅದು ಅದರಲ್ಲಿ ಪರಮಾತ್ಮನ ಮಹಿಮೆಯ ವರ್ಣನೆ. ರುಕ್ಮಿಣೀಶ್ ವಿಜಯವೂ ಕೂಡ ಅಂಥ ಕೃಷ್ಣ ರುಕ್ಮಿಣಿಯವರ ವಿವಾಹದ ವರ್ಣನೆ. ಲಕ್ಷ್ಮೀ ಶೋಭಾನೆ ಅದು ಕೂಡ ವಿವಾಹದ ವರ್ಣನೆ. ಅಷ್ಟೇ ಅಲ್ಲದೆ ಯುಕ್ತಿ ಮಲ್ಲಿಕೆ ಅದು ಕೂಡ ಕೃಷ್ಣ ರುಕ್ಮಿಣಿಯವರ ವಿವಾಹ. ರುಕ್ಮಿಣಿ ಅಂದರೆ ಯಾರು? ವೇದ ಮಾತೆ. ಲಕ್ಷ್ಮೀದೇವಿನ ವೇದಾಭಿಮಾನಿ ದೇವತೆ. ವೇದ ಎಲ್ಲ ವೇದವಾಕ್ಯಗಳು ಪರಮಾತ್ಮನ ಮಹಿಮೆಯನ್ನೇ ವರ್ಣಿಸ್ತಾ ಇದೆ ಎಂಬುದನ್ನು ಯುಕ್ತಿ ಮಲ್ಲಿಕೆಯಲ್ಲಿ ಎಲ್ಲ ಸೌರಭಗಳಲ್ಲಿ ಬೇರೆ ಬೇರೆ ವೇದವಾಕ್ಯಗಳನ್ನು ಉಲ್ಲೇಖ ಮಾಡಿ ಪರಮಾತ್ಮನ ಗುಣಪೂರ್ಣ ವೇದವಾಕ್ಯಗಳಲ್ಲಿ ಜಗತ್ತನ್ನು ಅಸತ್ಯ ಅಂತ ಹೇಳ್ತಕ್ಕ ವಾಕ್ಯ ತೋರಬಹುದು, ಜೀವಬ್ರಹ್ಮನಿಗೆ ಅಭೇದ ಹೇಳುವ ವಾಕ್ಯ ತೋರಬಹುದು, ಅಥವಾ ಪರಮಾತ್ಮನಿಗೆ ಗುಣಗಳೇ ಇಲ್ಲ, ಎಲ್ಲ ವಾಕ್ಯಗಳನ್ನೆಲ್ಲ ಸರಿಯಾಗಿ ಮಥನ ಮಾಡಿ
ಅದು ಭಗವಂತನ ಮಹಿಮೆಯನ್ನೇ ಹೇಳ್ತಾ ಇದೆ ಎಂಬುದಾಗಿ ವೇದಮಾತೆಗೂ ಭಗವಂತನಿಗೂ ವಿವಾಹ ಕಾರ್ಯ ಬರೀ ರುಕ್ಮಿಣಿ ವಿಜಯ ಅಲ್ಲ, ಬರೀ ಲಕ್ಷ್ಮೀ ಶೋಭಾನೆಯಲ್ಲಿ ಅಲ್ಲ, ಯುಕ್ತಿ ಮಲ್ಲಿಕೆಯಲ್ಲಿಯೂ ಕೂಡ ಭಗವಂತನಿಗೂ ಲಕ್ಷ್ಮಿಗೂ ವಿವಾಹ. ವೇದಮಾತೆ ಪರಮಾತ್ಮನನ್ನು ಬಿಟ್ಟು ಮತ್ತು ಯಾರನ್ನೂ ಹೇಳುವುದಿಲ್ಲ, ಪರಮಾತ್ಮನ ಗುಣಗಳನ್ನೇ ಪ್ರತಿಪಾದಿಸ್ತಾ ಇದೆ ಎಂಬುದನ್ನು ಬಹಳ ಸುಂದರವಾಗಿ ಸಮ್ಮತವಾಗಿ ಚೆನ್ನಾಗಿ ವೇದದ ಸಮನ್ವಯವನ್ನು ಪರಮಾತ್ಮನಲ್ಲಿ ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ಎಲ್ಲರೂ ಕೂಡ ಮೆಚ್ಚುವ ರೀತಿಯಲ್ಲಿ ನಿರೂಪಿಸಿದ್ದಾರೆ. ಅದರಿಂದ ಯುಕ್ತಿ ಮಲ್ಲಿಕೆಯು ಕೂಡ ರುಕ್ಮಿಣೀಶ ವಿಜಯ, ರುಕ್ಮಿಣಿ ಮತ್ತು ಪರಮಾತ್ಮರ ವಿವಾಹದ ಒಂದು ವರ್ಣನೆಯನ್ನೇ ಪರಮಾತ್ಮನ ಎಲ್ಲ ವೇದಗಳು ಪರಮಾತ್ಮನನ್ನೇ ಹೇಳ್ತಾಯಿದೆ. ಪರಮಾತ್ಮನಲ್ಲಿ ಗುಣಗಳೇ ಇಲ್ಲ ಅಂತ ಹೇಳ್ತೀರಿ. ಯಾವ ವಾಕ್ಯದಲ್ಲಿ ನಿರ್ಗುಣ ಅಂತ ಉಂಟು ರಾಜರು ಹೇಳ್ತಾರೆ. ಅದೇ ವಾಕ್ಯದಲ್ಲಿ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ ಕರ್ಮಾಧ್ಯಕ್ಷ ಸಾಕ್ಷಿ ಚೇತ, ಇಷ್ಟು ಗುಣಗಳನ್ನು ಹೇಳಿ ಇಷ್ಟು ಗುಣಗಳು ಉಂಟು, ನಿರ್ಗುಣನೂ ಆಗಿದ್ದಾರೆ. ನಿರ್ಗುಣಶ್ಚ ಶಬ್ದ. ಅಷ್ಟು ಗುಣಗಳನ್ನು ಹೇಳಿ ಗುಣ ಇಲ್ಲ ಅಂತ ಹೇಳೋದಿಲ್ಲ, ಅಷ್ಟು ಗುಣಗಳನ್ನು ಹೇಳಿ ಇಷ್ಟೆಲ್ಲ ಗುಣಗಳು ಉಂಟು, ಅವನು ನಿರ್ಗುಣನೂ ಆಗಿದ್ದಾನೆ. ಏನರ್ಥ? ಇದಕ್ಕೆ ಏನು ವಿರೋಧ ಬಾರದಂತೆ ಅರ್ಥ ಮಾಡಬೇಕು. ಇಷ್ಟೆಲ್ಲ ಗುಣಗಳು ಉಂಟು, ಬೇಕಾದ ಗುಣಗಳುಂಟು, ಬೇಡವಾದ ಗುಣಗಳಿಲ್ಲ. ಪ್ರಾಕೃತ ಗುಣಗಳು, ಸತ್ವರಜಸ್ಸು ತಮಸ್ಸು, ಸಂಸಾರದ ಬಂಧನಕ್ಕೆ ಕಾರಣವಾದ ಗುಣಗಳು. ಅಂಥ ಕೆಟ್ಟ ಬೇಡವಾದ ಗುಣಗಳಿಲ್ಲ, ಬೇಕಾದ ಎಲ್ಲ ಗುಣಗಳು ಉಂಟು. ಗುಣಗಳು ಉಂಟು, ನಿರ್ಗುಣನೂ ಆಗಿದ್ದಾನೆ. ನಿರ್ಗುಣನಾಗಿದ್ದಾನೆ ಗುಣಗಳನ್ನು ಒಪ್ಪಿಕೊಂಡು ಇಷ್ಟು ಗುಣಗಳಿದೆ, ಅದರ ಜೊತೆಗೆ ನಿರ್ಗುಣನಾಗಿದ್ದಾನೆ. ಏನರ್ಥ? ಎಲ್ಲ ಗುಣಗಳು ಉಂಟು, ಗುಣ ಇಲ್ಲ ಅಂದರೆ ಸತ್ವರಜಸ್ತಮೋ ಗುಣ ಇಲ್ಲ. ಈ ಅರ್ಥ ಬಿಟ್ಟು ಬೇರೆ ಅರ್ಥ ಮಾಡಲಿಕ್ಕೆ ಬರುವುದೇ ಇಲ್ಲ. ಆ ರೀತಿ ಆ ವಾಕ್ಯದ ಕ್ರಮ, ಅಲ್ಲಿರತಕ್ಕ ಚ ಎಂಬ ಶಬ್ದ, ಇದನ್ನೆಲ್ಲ ಗಮನಿಸಿದಾಗ ಪರಮಾತ್ಮನಲ್ಲಿ ಗುಣಗಳಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಬಹಳ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಆದರಾಜರು ನಿರೂಪಿಸಿದ್ದಾರೆ. ಹೀಗಾಗಿ ಅವರು ಹೇಳ್ತಾರೆ, ವೇದದಲ್ಲಿ ಎಷ್ಟೆಲ್ಲ ಗುಣಗಳಿದೆ. ಪರಮಾತ್ಮ ಸತ್ಯ, ಸತ್ಯತ್ವ ಬಂತು. ಸ್ವಪ್ರಕಾಶ, ಸ್ವಪ್ರಕಾಶ, ಎಲ್ಲ ಧರ್ಮಗಳು ಬಂತು. ಧರ್ಮ ಇಲ್ಲ ಅಂತ ಹೇಳೋದು. ಅವರು ಹೇಳ್ತಾರೆ, ಮಣ್ಣಿನ ಮೂರ್ತಿ ಮಾಡೋದು, ಅದಕ್ಕೆ ಅಭಿಷೇಕ ಮಾಡೋದು. ಅಭಿಷೇಕ ಮಾಡುವಾಗ ಮಣ್ಣಿನ ಮೂರ್ತಿಯೇ ಇಲ್ಲ. ಮಣ್ಣಿನ ಮೂರ್ತಿಗೆ ಅಭಿಷೇಕ ಮಾಡಿದಂತೆ ಎಲ್ಲ ವೇದಗಳು ಗುಣ ಇಲ್ಲ ಅಂತ ಹೇಳುವಾಗಲೇ ಅನೇಕ ಗುಣಗಳನ್ನು ಹೇಳ್ತಾರೆ. ಇದು ಮಣ್ಣಿನ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಡಿದಾಗ ಅಭಿಷೇಕ ಮುಗಿಯುವಾಗ ಮಣ್ಣಿನ ಮೂರ್ತಿಯೇ ಇಲ್ಲ, ಹಾಗಾಯಿತು ಎಂಬುದಾಗಿ ಚಮತ್ಕಾರವಾಗಿ ಹೇಳ್ತಾ ಇದ್ದಾರೆ. ಎಲ್ಲ ವೇದಗಳು ಗುಣ ಇಲ್ಲ ಅಂತ ಹೇಳುವಾಗಲೇ ಅದರ ಜೊತೆಗೆ ಅನೇಕ ಗುಣಗಳನ್ನು ಅವನು ಸ್ವಪ್ರಕಾಶ, ಸ್ವಪ್ರಕಾಶತ್ವ ಬಂತು. ವೇದ ಪ್ರತಿಪಾದ್ಯ ಅದು ಬಂತು. ಸತ್ಯ, ಆನಂದ, ಜ್ಞಾನ, ಎಲ್ಲ ಗುಣಗಳು ಬಂತು. ಗುಣಗಳು ಇಲ್ಲ ಅಂತ ಹೇಳುವುದು, ಇಲ್ಲ ಅಂತ ಹೇಳುವಾಗಲೇ ಅನೇಕ ಗುಣಗಳನ್ನು ವೇದ ಹೇಳ್ತಾ ಇದೆ. ಇದು ಎಷ್ಟು ಅಸಂಬದ್ಧ! ಅದಕ್ಕೆ ಅದೇ ಪರಮಾತ್ಮನನ್ನು ವೇದ ರೀತಿಯಿಂದ ಸರಿಯಾಗಿ ಪರಿಶೀಲಿಸಿದರೆ ಪರಮಾತ್ಮನಲ್ಲಿ ನಮ್ಮ ಅನಂತ ಗುಣಗಳಿದ್ದು ಎಲ್ಲ ಜೀವನಿಂದ ಭಿನ್ನನಾಗಿ ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿದ ಅನಂತ ಗುಣಗಳಿಂದ ತುಂಬಿದ ಭಗವಂತ ಎಂಬುದಾಗಿ ಭಗವಂತನಲ್ಲಿ ನಮಗೆ ಭಕ್ತಿ ಬೆಳಿಬೇಕು. ನಾನು ಯಾಕೆ ಸಿದ್ಧಾಂತ ಒಪ್ಪಿದ್ದೇನೆ? ಪರೇಚ ತತ್ವವಾದಿ ಇಸ್ಮಿನ್ ಗರಿಯಸಿ ಬರಹ. ಯಾಕೆ? ಇದು ಕೇವಲ ಪರಮಾತ್ಮನ ಸ್ತೋತ್ರ, ಪರಮಾತ್ಮನ ಮಹಿಮೆಯನ್ನೇ ಹೇಳ್ತಾ ಇದೆ. ಎಲ್ಲ ಜೀವನಿಂದ ಪರಮಾತ್ಮನಿಗೆ ಅಭೇದ ಹೇಳಿದರೆ ಪರಮಾತ್ಮನ ಗುಣಗಳ ಬದಲು ದೋಷಗಳೇ ತುಂಬಿವೆ. ಎಲ್ಲ ಜೀವನೂ ಪರಮಾತ್ಮ, ಜೀವನಲ್ಲಿ ದೋಷಗಳು ತುಂಬಿವೆ. ಅವನನ್ನೇ ಬ್ರಹ್ಮ ಅಂತ ಹೇಳಿಬಿಟ್ರೆ ಬ್ರಹ್ಮನಲ್ಲಿ ಎಲ್ಲ ಗುಣಗಳ ಬದಲು ಸಕಲ ದೋಷಗಳು ಬರಲಿಕ್ಕೆ ಅವಕಾಶ ಆಗಿದೆ. ಇದು ಭಗವಂತನ ಸ್ತೋತ್ರ ಆಗ್ತದೆ. ಭಗವಂತ ಕೈಲಾಗದವ. ಎಲ್ಲ ಜೀವರಿಗೆ ದುಃಖ ಬರ್ತಾ ಇದೆ. ಆ ಜೀವನ ತಾನೇ ತನಗಿಷ್ಟು ದುಃಖ ಬರುವಾಗಲೂ ಕೂಡ ಸುಮ್ಮನೆ ನೋಡಿದ್ದಾನೆ. ತಡೆಯುವ ಶಕ್ತಿಯೇ ಇಲ್ಲ, ಕೈಲಾಗದ ದೇವರು ಎಂಬಂಥ ಸ್ಥಿತಿ ಬರ್ತದೆ. ಎಲ್ಲ ಜೀವರು ನಾನಾ ಥರದ ಕಷ್ಟ, ರೋಗ ರುಜಿನ ಅನುಭವಿಸ್ತಾ ಇದ್ದಾರೆ. ಈ ಜೀವರಿಗೂ
ಪರಮಾತ್ಮನಿಗೆ ಆ ಭೇದ ಹೇಳಿದರೆ ಪರಿಣಾಮ ಏನು? ಎಲ್ಲ ದೋಷಗಳು ಪರಮಾತ್ಮನಲ್ಲಿ ಬಂದ ಹಾಗೆ. ಇಷ್ಟೆಲ್ಲ ದೋಷಗಳಿದ್ದರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲದ ಅತ್ಯಂತ ಅಶಕ್ತ ದುರ್ಬಲ ವ್ಯಕ್ತಿ ಪರಮಾತ್ಮ. ಪರಮಾತ್ಮನ ಎಷ್ಟು ಪಾತಾಳಕ್ಕೆ ಇಳಿಸಿದಂತಾಗ್ತದೆ. ಅದರಿಂದ ನಾನು ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಸ್ವೀಕಾರ ಮಾಡಿದ್ದು, ಅದನ್ನು ಪ್ರಚಾರ ಮಾಡುವುದು ನ ಸ್ನೇಹಾತ್, ಕೇವಲ ನಮ್ಮ ಸಿದ್ಧಾಂತ ಅಂತ ಕೇವಲ ದುರಭಿಮಾನದಿಂದ ಅಲ್ಲ, ನ ಚ ವಿದ್ವೇಷಾತ್, ಬೇರೆ ಮತಗಳ ಮೇಲಿನ ದ್ವೇಷವಲ್ಲ, ನ ಸ್ನೇಹಾತ್ ನ ಚ ವಿದ್ವೇಷಾತ್, ಯುಕ್ತಿಯಾಕೃಷ್ಟೇನ ಕೇವಲ, ಎಲ್ಲ ವಿಚಾರ ಮಾಡಿದೆ, ಎಲ್ಲ ತಾತ್ವಿಕ ದೃಷ್ಟಿಯಿಂದ ಯುಕ್ತಿಯಿಂದ ವಿಮರ್ಶೆ ಮಾಡಿದಾಗ ಇದು ಸರಿ ಅಂತ ನನಗೆ ಅನಿಸಿತು. ಯಾವುದೇ ಆಗ್ರಹದಿಂದಲ್ಲ, ಆ ಆಗ್ರಹವಿಲ್ಲದೆ ನ ಸ್ನೇಹಾತ್ ನ ಚ ವಿಸ್ನೇಹಾತ್, ಯಾವ ಮತದ ಮೇಲೆ ದ್ವೇಷ ಇಲ್ಲ, ಯುಕ್ತಿಯನ್ನು ಪರಿಶೀಲನೆ ಮಾಡಿ ವಿಮರ್ಶೆ ಮಾಡಿ ಶ್ರೀಮದಾಚಾರ್ಯ ಸಿದ್ಧಾಂತ ಭಗವಂತನ ಸ್ತೋತ್ರ ರೂಪ, ಭಗವಂತನ ಮಹಿಮೆಯ ವರ್ಣನೆ, ಭಗವಂತನ ಅನುಗ್ರಹಕ್ಕೆ ನಮ್ಮ ಕಾರಣ ಎಂಬುದಾಗಿ ಅದನ್ನು ನಾನು ಪರಿಗ್ರಹ ಮಾಡಿದ್ದೇನೆ. ಬರೀ ಮಧ್ವಾಚಾರ್ಯರ ಪರಂಪರೆಯಿಂದ ಬಂದೆ ಅಂತ ಇಷ್ಟೇ ಅಲ್ಲ, ಅಷ್ಟು ಯುಕ್ತಿ ಸಮ್ಮತವಾಗಿದೆ ಶ್ರೀಮದಾಚಾರ್ಯರ ಸಿದ್ಧಾಂತ ಎಂಬುದನ್ನು ಯುಕ್ತಿ ಮಲ್ಲಿಕೆಯಲ್ಲಿ ವಾದಿರಾಜರು ಘೋಷಣೆ ಮಾಡಿ ಆ ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮನಿಗೆ ಭಕ್ತಿ ಬೆಳೆಯುವ ರೀತಿಯಲ್ಲಿ ಎಲ್ಲ ನಿರೂಪಣೆಯನ್ನು ತಮ್ಮ ಎಲ್ಲ ಗ್ರಂಥಗಳಲ್ಲಿ, ಕನ್ನಡ ಸಾಹಿತ್ಯ ಇರಬಹುದು, ಸ್ತೋತ್ರ ಸಾಹಿತ್ಯ ಇರಬಹುದು, ತೀರ್ಥ ಪ್ರಬಂಧ, ರುಕ್ಮಿಣೀಶ ವಿಜಯ, ಯುಕ್ತಿ ಮಲ್ಲಿಕಾ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಅಂಥ ಅತ್ಯುತ್ತಮವಾದ ಸಮರ್ಥನೆ ಮಾಡಿ ನಮಗೆ ಸಿದ್ಧಾಂತದಲ್ಲಿ ಪರಮಾತ್ಮನಲ್ಲಿ ದೃಢ ನಿಷ್ಠೆ ಬರುವ ರೀತಿಯ ದೊಡ್ಡ ಅನುಗ್ರಹವನ್ನು ಮಾಡಿದ ವಾದಿರಾಜರನ್ನು ಪಡೆದ ನಾವೆಲ್ಲರೂ ಭಾಗ್ಯಶಾಲಿಗಳು. ನಮ್ಮ ಕರಾವಳಿ ಇಬ್ಬರು, ಒಂದು ಶ್ರೀ ಮಧ್ವಾಚಾರ್ಯರು ಮತ್ತು ವಾದಿರಾಜರು, ಒಬ್ಬರು ಭಾವಿ ಬ್ರಹ್ಮರು, ಒಬ್ಬರು ಭಾವಿ ಸಮೀರರು. ಶ್ರೀಮದಾಚಾರ್ಯರು ಭಾವಿ ಬ್ರಹ್ಮ, ವಾದಿರಾಜರು ಭಾವಿ ಸಮೀರ. ಇಂಥ ಇಬ್ಬರು ಮಹಾನ್ ಸಂತರನ್ನು ಪಡೆದ ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕು. ಅಂತಹ ಶ್ರೀ ವಾದಿರಾಜರ ಬಗ್ಗೆ ಇವತ್ತು ಈ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕೃಷ್ಣಾಪುರ ಶ್ರೀಪಾದಂಗಳವರು ಕೂಡ ಅವರದ್ದು ವಾದಿರಾಜರ ಮೇಲಿನ ಭಕ್ತಿಯಿಂದ ಆಗಮಿಸಿದ್ದಾರೆ. ನೀವೆಲ್ಲರೂ ಕೂಡ ಆಗಮಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಶ್ರೀ ವಾದಿರಾಜರ ಅನುಗ್ರಹ ಆಗಬೇಕು. ಅವರಿಂದ ನಮಗೆ ಮತ್ತಷ್ಟು ಜ್ಞಾನ ಭಕ್ತಿ ವೈರಾಗ್ಯದ ಅಭಿವೃದ್ಧಿಯಾಗುವಂತೆ ನಮ್ಮ ಎಲ್ಲರನ್ನೂ ಕೂಡ ಇಡೀ ನಮ್ಮ ಸಜ್ಜನ ವೃಂದವನ್ನೆಲ್ಲ ಅವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.